ನಮಸ್ತೆ ಬಾಂಧವರೇ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಭಾರತ ಅಂದ ಕೂಡಲೇ ಒಂದು ಚಿತ್ರ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಆ ಕಥೆಯು ನಮಗೆ ಕಟ್ಟಿಕೊಟ್ಟ ರೀತಿ ಮತ್ತು ನಮ್ಮ ರಾಜ ರವಿವರ್ಮ ಬೆರೆಸಿದ ವರ್ಣ ವೈಭವ, ಅದಲ್ಲದೆ ನಮ್ಮ ಸಿನಿಮಾಗಳು ಕೂಡ ನಮಗೆ ಕಾಲದಿಂದ ಕಾಲಕ್ಕೆ ಈ ಕಲ್ಪನೆಯನ್ನ ಬಲಪಡಿಸಿವೆ. ಅಂದಿನ NTRನಿಂದ ಹಿಡಿದು ಇಂದಿನ ಕುರುಕ್ಷೇತ್ರದ ದರ್ಶನದವರೆಗೂ. ಆದ್ರೆ ಈ ದಿನ ನಿಮ್ಮ ಈವರೆಗೆ ಕಲ್ಪನೆಗಳಿಗೆ ಭಂಗ ಬರಲಿದೆ. ಆದ್ರೆ ನೀವು ಅಂದುಕೊಂಡಂತೆ ಮಹಾಭಾರತ ಹೀಗಲ್ಲ. ಮಹಾಭಾರತದಲ್ಲಿ ನಾವು ಶ್ರೀಕೃಷ್ಣನನ್ನ ಯುವ ಸ್ಫುರುದ್ರೂಪಿ ಕಾಂತಿ ಪುರುಷ ರೂಪದಲ್ಲಿ ನೋಡಿದ್ವಿ. ಆತ ಕೈಯಲ್ಲೊಂದು ಕೊಳಲು, ತಲೆಯ ಮೇಲೆ ನವಿಲುಗರಿ. ಶ್ರೀಕೃಷ್ಣ ಅಷ್ಟೆಯಲ್ಲ, ಉಳಿದ ಎಲ್ಲಾ ಪಾಂಡವರು, ಕರ್ಣ, ದುರ್ಯೋಧನರು ನಳನಳಿಸುವ ತುಂಬಿದ ತೋಳಿನ ಆರೋಗ್ಯವಂತ ಎಳಸು ಮಕ್ಕಳ ಕಣ್ಣಿನ ಕಾಂತಿಯುಳ್ಳವರು, ತೊನೆಯುವ ನಯವಾದ ತಲೆಗೂದಲು ಉಳ್ಳವರಿದ್ರು. ಯುದ್ಧದ ಸಮಯದಲ್ಲಿ ನಾವು ಅವರನ್ನ ಕಲ್ಪಿಸಿಕೊಂಡಿದ್ದು 20-25ನೇ ವಯಸ್ಸಿನ ಯುವಕರಾಗಿ. ಆದರೆ ಮಹಾಭಾರತ ಯುದ್ಧ ಘಟಿಸುವಷ್ಟರಲ್ಲಿ ಶ್ರೀಕೃಷ್ಣನಿಗೆ 89 ವರ್ಷವಾಗಿತ್ತು. ಮೌಸಲ ಪರ್ವತದ ಪ್ರಕಾರ ಮಹಾಭಾರತ ಯುದ್ಧ ನಡೆದು 36 ವರ್ಷಗಳ ನಂತರ ಶ್ರೀಕೃಷ್ಣ ಮರಣಿಸುತ್ತಾನೆ. ಅಂದ್ರೆ ಶ್ರೀಕೃಷ್ಣನ ಜೀವಿತಾವಧಿ 125 ವರ್ಷಗಳು. ಅಷ್ಟೇ ಅಲ್ಲ, ಮಹಾಭಾರತದ ಇತರ ಪಾತ್ರಧಾರಿಗಳು ಯುಧಿಷ್ಠರ, ಭೀಮ, ನಕುಲ ಮತ್ತು ಸಹದೇವ ಪ್ರತಿಯೊಬ್ಬರಿಗೂ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ 80 ವರ್ಷ ಮೇಲೆ ವಯಸ್ಸಾಗಿತ್ತು. ವಿವರವಾಗಿ ಹೇಳಬೇಕಂದ್ರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಯುಧಿಷ್ಠರನಿಗೆ 91 ವಯಸ್ಸು, ಭೀಮನಿಗೆ 90 ವರ್ಷ, ಅರ್ಜುನ ಮತ್ತು ಕೃಷ್ಣನಿಗೆ 89 ವರ್ಷ, ನಕುಲ ಮತ್ತು ಸಹದೇವನಿಗೆ 88 ವಯಸ್ಸು ಆಗಿತ್ತು. ಎಲ್ಲರಿಗಿಂತ ಹಿರಿಯನು ಕರ್ಣ. ಆತನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠರನಿಗಿಂತ 16 ವರ್ಷ ದೊಡ್ಡವನು. ಅಂದ್ರೆ ಮಹಾಭಾರತ ಯುದ್ಧ ಕಾಲಕಾಲಕ್ಕೆ ಕರ್ಣನಿಗೆ ಬರೋಬ್ಬರಿ 107 ವರ್ಷ ವಯಸ್ಸು. ಅಷ್ಟೊಂದು ಇಳಿ ವಯಸ್ಸಿನಲ್ಲಿ ಅವರು ಹೇಗೆ ಯುದ್ಧ ಮಾಡಿದ್ರು, ಅವರು ಯಾವೆಲ್ಲ ರೀತಿ ಫಿಸಿಕಲ್ ಫಿಟ್ನೆಸ್ ಇಟ್ಕೊಂಡಿದ್ರು ಎಂಬುದಕ್ಕೂ ಕೂಡ ಇವತ್ತಿಗೂ ಕೌತುಕ. ಮಹಾಭಾರತ ನಡೆದಿದ್ದು ಕ್ರಿಸ್ತಪೂರ್ವ 3138ರ ಸುಮಾರಿಗೆ, ಸರಿಸುಮಾರು ಇವತ್ತಿಗೆ 5150 ವರ್ಷಗಳ ಹಿಂದೆ. ನಮ್ಮ ಅಜ್ಜಿಯಂದಿರೇ 2 ತಲೆಮಾರಿನ ಹಿಂದೆ ಇದ್ದದ್ದವರು 80-90 ವರ್ಷಗಳು ಬದುಕ್ತಾಗಿದ್ರು, ನಾರ್ಮಲ್ ಜೀವನ ಸಾಗಿಸ್ತಾ ಇದ್ರು. ಅಂದ್ರೆ ಅದರಲ್ಲಿ ಅಂತಹ ಆಶ್ಚರ್ಯವಿಲ್ಲ. ಅದು ಅವರ ಅಂದಿನ ಆಹಾರ ವಿಧಾನ ಮತ್ತು ಶರೀರವನ್ನ ದುಡಿಮೆಯ ಮೂಲಕ ದಂಡಿಸ್ತಾ ಇದ್ದದ ಫಲ. ಬರೀ 30-40 ವರ್ಷಗಳ ಹಿಂದಿನ ತಲೆಮಾರೆ 80 ವರ್ಷ ಬದುಕ್ತಾ ಇದ್ದಂದ್ರೆ 5000 ವರ್ಷಗಳ ಹಿಂದೆ ಎಷ್ಟು ವರ್ಷಗಳವರೆಗೆ ಬದುಕ್ತಾ ಇರಬೇಡ ಹೇಳಿ. ಆ ದಿನದ ಅವರ ಪ್ರಕೃತಿಯ ಜೊತೆಗಿನ ನಿರಂತರ ಒಡನಾಟ, ಸಾಕಷ್ಟು ಕಚ್ಚಾ ಮತ್ತು ಫ್ರೆಶ್ ಆಹಾರದಿಂದಾಗಿ ಅವರುಗಳು ಅಷ್ಟೆಲ್ಲ ವರ್ಷ ಬದುಕ್ತಾರೆ ಎನ್ನುವುದು ಸಹಜವಾಗೇ ಕಾಣುತ್ತೆ. ಬದುಕುವುದೇನೋ ಸರಿ, ಅಷ್ಟು ಇಳಿವಯಸ್ಸಿನಲ್ಲಿ ಯುದ್ಧ ಮಾಡಲು ದೇಹ ಹೇಗೆ ಸಹಕಾರ ನೀಡುತ್ತೆ ಎನ್ನುವುದು ಕೂಡ ಒಂದು ಪ್ರಶ್ನೆಯಾಗತ್ತೆ. ಆಗಿನ ಕಾಲದಲ್ಲಿ 125-150 ವರ್ಷ ಬದುಕ್ತಾ ಇದ್ರು ಎಂದೇ ಒಪ್ಪೋಣ. ನೆನಪಿಡಿ, ಮಹಾಭಾರತದ ಸಮಯದಲ್ಲಿ ಭೀಷ್ಮನು ವಯೋವೃದ್ಧನಾಗಿದ್ದ. ಆಗ ಆತನ ವಯಸ್ಸು 141 ವರ್ಷಾಗಿತ್ತು. ನಮ್ಮ ಈ ದಿನದ ಕಾಲಮಾನದಲ್ಲಿ 70 ವರ್ಷಕ್ಕೆ ವೃದ್ಧಾಪ್ಯ ಅಪ್ಪಿಕೊಂಡು ಏನು ಕೂಡ ಮಾಡೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿರ್ತೀವಿ. ನಮ್ಮ 45 ವರ್ಷದ ಪ್ರಾಯದವರೆಗೆ ನಾವು ಸಾಕಷ್ಟು ದೈಹಿಕ ಚಟುವಟಿಕೆಯಿಂದ ಇರಬಹುದು. ಅಂದ್ರೆ 45 ಅಂದ್ರೆ 70 ವರ್ಷ. ತನ್ನ ಪ್ರಾಯದ 64% ವಯಸ್ಸಾದವರೆಗೆ ನಾವು ದೈಹಿಕವಾಗಿ ಚಟುವಟಿಕೆಯಿಂದ ಇರ್ತಾ ಇದ್ದವಾದ್ರಿಂದ ಆ ಕಾಲದ 150 ವರ್ಷ ಜೀವಿತದ ಬದುಕಿನಲ್ಲಿ 96 ವರ್ಷದವರೆಗೆ ಅವರೆಲ್ಲ ಫಿಟ್ನೆಸ್ ಇಟ್ಕೊಂಡಿರಬಹುದು. ಆ ಕಾಲದಲ್ಲಿ 150 ವರ್ಷ ಬದುಕ್ತಾ ಇದ್ರಂದ್ರೆ ಭೀಷ್ಮ ಮತ್ತು ಶ್ರೀಕೃಷ್ಣನ ಆಯಸ್ಸಿನ ಆಧಾರದ ಮೇಲೆ ಹೇಳಬಹುದು. ಭೀಷ್ಮ ಮತ್ತು ಶ್ರೀಕೃಷ್ಣ ಇಬ್ರೂ ಸಹಜ ಮರಣವನ್ನ ಅಪ್ಪಿರಲಿಲ್ಲ. ಭೀಷ್ಮನು ಯುದ್ಧದಲ್ಲೂ, ಶ್ರೀಕೃಷ್ಣನು ಬೇಡನ ಬಾಣದಿಂದಲೂ ಸಾವನ್ನಪ್ಪಿದ್ದ. ನಮ್ಮ ಈ ದಿನದ ಲೆಕ್ಕದಲ್ಲಿ 45 ವರ್ಷಗಳು, ಆ ದಿನದ ಲೆಕ್ಕದಲ್ಲಿ 96 ವರ್ಷಗಳು ಆಗಿದ್ವು. ಈ ವಯಸ್ಸಿನಲ್ಲಿ ಯುದ್ಧ ಮಾಡೋದು ಸಾಧ್ಯವಾಗಿತ್ತು. ಹೀಗೆ 96 ವಯಸ್ಸಿನಲ್ಲೂ ಕೂಡ ಮಹಾಭಾರತದ ವೃದ್ಧರು ಯುದ್ಧವನ್ನ ಮಾಡಿ ಗೆದ್ದಿದ್ರು. ಇದಾಗಿತ್ತು ಶ್ರೀಕೃಷ್ಣನ ಆಯಸ್ಸಿನ ಗುಟ್ಟು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಎಲ್ಲರಿಗೂ ಶರಣು ಶರಣಾರ್ಥಿ.